ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಅರ್ಧ ಕೆಜಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತುರಿದಿದ್ದೀನಿ. ಮತ್ತು ಸಕ್ಕರೆ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಟೇಸ್ಟ್ ಬೇಕಾದರೂ ಜಾಸ್ತಿ ಬೇಕಾದರೆ ಸ್ವೀಟು ನೀವು ಹಾಕ್ಕೊಬೋದು. ಇದು ನಾನು 200 ಗ್ರಾಮ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಗೋಡಂಬಿ 2 ಟೇಬಲ್ ಸ್ಪೂನು ಕಟ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ದ್ರಾಕ್ಷಿ, ಬಾದಾಮಿ 1 ಟೇಬಲ್ ಸ್ಪೂನು, ತುಪ್ಪ 100 ಗ್ರಾಮು. ಇದು ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ ಗಾರ್ನಿಷ್ಗೆ. ಮತ್ತು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡ್ರ್. ಮಾಡುವ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲು ನಾನು ಒಂದು ಕುಕ್ಕರಲ್ಲಿ 2 ವಿಸಿಲ್ ತೊಗೋತೀನಿ, ಬೇಗ ಆಗುತ್ತೆ. ತುರಿ ಹಾಕ್ಕೊಳ್ಳೋಣ, ಕ್ಯಾರೆಟ್ ತುರಿ. ಇದಕ್ಕೆ ನಾನು ಅರ್ಧ ಕಪ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು 2 ವಿಸಿಲ್ ತೊಗೊಳ್ಳೋಣ. ಇದು ನೋಡ್ಬೋದು, ನಮ್ಮ ಕ್ಯಾರೆಟ್ ಎಲ್ಲ ಬೆಂದಿದೆ 2 ವಿಸಿಲ್ಗೆ. ಇವಾಗ ನಾವು ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಮೊದಲು ತುಪ್ಪ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನು. ನೀವು ಕ್ಯಾರೆಟ್ ಹಲ್ವಾ ಬರೀ ಹಾಲಲ್ಲೂ ಮಾಡ್ಕೊಬೋದು, ಇಲ್ಲಾಂದರೆ ಹಾಕ್ಕೊಂಡು ಮಾಡ್ಕೊಬೋದು. ಮತ್ತು ಮಿಲ್ಕ್ ಮೇಡ್ ಹಾಕ್ಕೊಂಡು ಅದು ಬೇರೆ ಥರ ಬರುತ್ತೆ. ನಾನು ಒಂದು ಡಿಫ್ರೆಂಟ್ ಥರ ಟ್ರೈ ಮಾಡಿದ್ದೀನಿ. ಇದಕ್ಕೆ ಬಾದಾಮಿ ಹಾಕ್ಕೊಳ್ಳೋಣ, ನಾನು ಕಟ್ ಮಾಡಿಲ್ಲ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಫ್ರೂಟ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ಕ್ಯಾರೆಟ್ ಹಾಕ್ಕೊಳ್ಳೋಣ. ಇದು ನಮ್ಮ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಇದು ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದು ಡ್ರೈ ಆಗಲಿ, ಆಮೇಲೆ ನಾವು ಅದು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮತ್ತು ಕೊನೆಯದಾಗಿ ನಾವು ಮಿಲ್ಕ್ ಪೌಡ್ರ್ ಇದೆಯಲ್ಲ ಅದು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು, ಇದು ಮಿಲ್ಕ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ನಾವು ಕ್ಯಾರೆಟ್ ಹಲ್ವಾ ಡ್ರೈ ಆಗಿದೆ. ಮತ್ತು ತುಪ್ಪ ಎಲ್ಲ ಕಡೆಯಿಂದ ಬಿಟ್ಕೊಳ್ತಾ ಇದೆ. ಇದು ರೆಡಿಯಾಗಿದೆ ಪ್ಲೇಟ್ ಮಾಡೋಕ್ಕೆ. ಬಿಸಿ ಬಿಸಿ ಆದರೂ ತಿನ್ಬೋದು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನಾವು ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನ, ಇದು ಗಾರ್ನಿಷ್ಗೆ ಯೂಸ್ ಮಾಡೋಣ. ಡಿಫ್ರೆಂಟ್ ಆದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.